ವೀಕ್ಷಕರಿಗೆ ನಮಸ್ಕಾರ. ಕೇಂದ್ರ ಸಚಿವ ಸಂಪುಟದ ಪುನರ್ರಚನೆಯ ಕಸರತ್ತು ತುಂಬಾ ಜೋರಾಗಿ ನಡೆದಿದೆ. ನೋಡಿ, ಮೋದಿ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಹೊಸಬರಿಗೆ ಅವಕಾಶ ಸಿಗುತ್ತಾ, ಯುವಕರಿಗೆ ಅವಕಾಶ ಸಿಗುತ್ತಾ, ಅದೇ ರೀತಿ ಮೈತ್ರಿಕೂಟದ ಯಾವ ನಾಯಕರಿಗೆ ಮೋದಿ ಸಂಪುಟದಲ್ಲಿ ಅವಕಾಶ ಸಿಗಲಿದೆ ಎಂಬ ಕುತೂಹಲ ಕೂಡ ಹೆಚ್ಚಿದೆ. ನೋಡಿ, 4-5 ದಿನದ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿ ಸಚಿವ ಸಂಪುಟ ಪುನರ್ರಚನೆ ಕುರಿತು ಚರ್ಚೆ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ನೋಡಿ, ಇತ್ತೀಚೆಗಷ್ಟೇ ನೀಟ್ ವಿವಾದ ಆಗಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಬಹುದೊಡ್ಡ ಚರ್ಚೆ ಆಗ್ತಿತ್ತು, ಬಹುದೊಡ್ಡ ವಿವಾದ ಕೂಡ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರನ್ನು ಸಚಿವ ಸಂಪುಟದಲ್ಲಿ ಉಳಿಸಿಕೊಳ್ತಾರಾ, ನಿರ್ಮಲಾ ಸೀತಾರಾಮನ್ ಅವರ ಖಾತೆ ಬದಲಾವಣೆ ಮಾಡ್ತಾರಾ, ಹಾಗೆ ಕರ್ನಾಟಕದ ಯಾವೆಲ್ಲ ಸಂಸದರಿಗೆ ಸಚಿವ ಸ್ಥಾನ ಸಿಗಲಿದೆ, ಮತ್ತಾರಿಗೆ ಕೋಕ್ ಸಿಗಲಿದೆ? ವೀಕ್ಷಕರು ನೋಡಿ, ಬಹುತೇಕ ಜುಲೈ ಮೊದಲ ವಾರ ಅಥವಾ ಎರಡನೇ ವಾರ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಯಾಗುವುದು ಬಹುತೇಕ ಖಚಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅದೇ ರೀತಿ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಈಗಾಗಲೇ ಒಂದಷ್ಟು ಸುದೀರ್ಘವಾದ ಚರ್ಚೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದಾರೆ. ಅದೇ ರೀತಿ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಭೇಟಿಯಾಗಲಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಮೋದಿ ಸಂಪುಟದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತಾ, ಇರುವ ಯಾವ ಸಚಿವರಿಗೆ ಕೋಕ್ ಕೊಡಲಾಗುತ್ತೆ? ಈ ಕುತೂಹಲದ ಪ್ರಶ್ನೆಗೆ ಬಹುತೇಕ ಇನ್ನೊಂದು ವಾರದಲ್ಲಿ ಉತ್ತರ ಸಿಗಲಿದೆ. ಒಂದು ಮೂಲದ ಪ್ರಕಾರ ಕ್ಯಾಬಿನೆಟ್ ನಲ್ಲಿ, ಈ ಸದ್ಯ ಇರ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡವಾಗಲಿದೆ ಅಂತ ಕೂಡ ಹೇಳಲಾಗ್ತದೆ. ನೋಡಿ, ನೀಟ್ ವಿವಾದ ಬಹುದೊಡ್ಡ ಸದ್ದು ಮಾಡಿತು ದೇಶದಲ್ಲಿ. ಅದೇ ರೀತಿ ಈ ಒಂದು ವಿಷಯ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರುವಂತ ಕೆಲಸವಾಗಿದೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿವೆ. ಹೀಗಾಗಿ ಬಹುತೇಕ ಧರ್ಮೇಂದ್ರ ಪ್ರಧಾನ್ ಅವರ ತಲೆದಂಡವಾಗಲಿದೆ ಅಂತ ಕೂಡ ಹೇಳಲಾಗ್ತಿದೆ. ಹಾಗೆ ಹಣಕಾಸು ಸಚಿವರಾಗಿರುವ ನಿರ್ಮಲಾ ಸೀತಾರಾಮನ್ ಅವರಿಗೆ ಖಾತೆ ಬದಲಾವಣೆ ಆಗಲಿದೆ. ನೋಡಿ, ಸದ್ಯ ಹಣಕಾಸು ಸಚಿವರಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಸಚಿವ ಸಂಪುಟ ಪುನರ್ರಚನೆ ಆದಾಗ ಬೇರೆ ಖಾತೆ ಸಿಗಲಿದೆ, ಧರ್ಮೇಂದ್ರ ಪ್ರಧಾನ್ ಅವರ ಖಾತೆ ಸಿಗಲಿದೆ ಅಂತ ಕೂಡ ಹೇಳಲಾಗ್ತಿದೆ. ಅದೇ ರೀತಿ ಮೈತ್ರಿಕೂಟದ ನಾಯಕರಿಗೆ ನೋಡಿ, ಜೆಡಿಯು ನಾಯಕರಿದ್ದಾರೆ, ಟಿಡಿಪಿ ನಾಯಕರಿದ್ದಾರೆ, ಜನಸೇನಾ ನಾಯಕರಿದ್ದಾರೆ, ಅದೇ ರೀತಿ ಇನ್ನಿತರ ಮೈತ್ರಿ ಪಕ್ಷಗಳ ನಾಯಕರಿಗೆ ಯಾವೆಲ್ಲ ಸ್ಥಾನಗಳನ್ನು ನೀಡಲಾಗುತ್ತೆ ಎಂಬ ಕುತೂಹಲದ ಪ್ರಶ್ನೆ ಇದೆ. ಅದೇ ರೀತಿ ಮೊನ್ನೆಯಷ್ಟೇ ಪಶ್ಚಿಮ ಬಂಗಾಳದಲ್ಲಿ 20 ಸಂಸದರು ಎನ್ಡಿಎ ಜೊತೆ ಗುರುತಿಸಿಕೊಂಡಿದ್ದಾರೆ. ಈ ಟಿಎಂಸಿಯ ಸಂಸದರಿಗೆ ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಎನ್ಡಿಎ ಗವರ್ಮೆಂಟ್ಗೆ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥ ಟಿಎಂಸಿ ಸಂಸದರಿಗೆ ಅವಕಾಶ ಸಿಗುತ್ತಾ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಎಂಬ ಕುತೂಹಲ ಕೂಡ ಇದೆ. ಅದೇ ರೀತಿ ಏಕನಾಥ್ ಶಿಂದೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವರ ಮಗನಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ವೀಕ್ಷಕರು ನೋಡಿ, ಕರ್ನಾಟಕದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಎಂಬ ಒಂದು ಮೂಲದ ಪ್ರಕಾರ ಗೋವಿಂದ್ ಕಾರಜೋಳ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಗೋವಿಂದ್ ಕಾರಜೋಳ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಬೇಕು ಅಂತ ಒಂದು ಒತ್ತಾಯವನ್ನು, ಆಗ್ರಹವನ್ನು ಹೈಕಮಾಂಡ್ ನಾಯಕರಿಗೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ದಲಿತ ಸಮುದಾಯದ ಹಿರಿಯ ನಾಯಕರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗೋವಿಂದ್ ಕಾರಜೋಳ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ನೀಡಿದ್ರೆ ಬಹುತೇಕ ಮುಂಬರುವ ಚುನಾವಣೆಗಳಲ್ಲಿ ಕೂಡ ಇದು ಅನುಕೂಲ ಆಗುತ್ತೆ, ದಲಿತ ಸಮುದಾಯದ ಮತಗಳನ್ನು ಕ್ರೋಢೀಕರಿಸುವುದಕ್ಕೆ ಅನುಕೂಲವಾಗುತ್ತೆ ಎಂಬ ಸಲಹೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ನಿಟ್ಟಿನಲ್ಲಿ ಬಹುತೇಕ ಗೋವಿಂದ್ ಕಾರಜೋಳ ಅವರಿಗೆ ಅವಕಾಶ ಸಿಗಲಿದೆ ಅಂತ ಕೂಡ ಹೇಳಲಾಗ್ತದೆ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರಿಗೆ, ಲಿಂಗಾಯತ ಸಮುದಾಯದ ಕೋಟಾದಡಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗಲಿದೆ. ನೋಡಿ, ಕ್ಯಾಬಿನೆಟ್ ದರ್ಜೆ ಸಿಗುತ್ತೋ ಅಥವಾ ಸಹಾಯಕ ಸಚಿವ ಸ್ಥಾನ ಸಿಗುತ್ತೋ ಅದು ಇನ್ನೂವರೆಗೂ ಗೊತ್ತಿಲ್ಲ. ಆದ್ರೆ ಬಹುತೇಕ ಪುನರ್ರಚನೆ ಆದ ವೇಳೆ ಇದು ಗೊತ್ತಾಗುತ್ತೆ. ಬಸವರಾಜ ಬೊಮ್ಮಾಯಿ ಅವರಿಗೆ ಲಿಂಗಾಯತ ಕೋಟಾದಡಿ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಮೋದಿ ಕ್ಯಾಬಿನೆಟ್ ನಲ್ಲಿ ಪುನರ್ರಚನೆ ವೇಳೆ ಅವಕಾಶ ಸಿಗುತ್ತೆ ಅಂತ ಕೂಡ ಹೇಳಲಾಗ್ತದೆ. ಒಟ್ಟಾರೆ ಕರ್ನಾಟಕದಿಂದ 3 ನಾಯಕರಿಗೆ ಮೋದಿ ಕ್ಯಾಬಿನೆಟ್ ನಲ್ಲಿ ಅವಕಾಶ ಸಿಗುತ್ತೆ ಅಂತ ಕೂಡ ರಾಜ್ಯ ರಾಜಕಾರಣದಲ್ಲಿ ಇಂಥದ್ದೊಂದು ಮಾತುಗಳು ಹರಿದಾಡ್ತಿವೆ. ಒಟ್ಟಾರೆಯಾಗಿ ಜುಲೈ ಮೊದಲು ಅಥವಾ ಎರಡನೇ ವಾರ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗಲಿದೆ. ಈ ಒಂದು ಪುನರ್ರಚನೆ ವೇಳೆ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರಿಗೆಲ್ಲ ಸಿಗಲ್ಲ, ಯಾರಿಗೆಲ್ಲ ಕೋಕ್ ನೀಡಲಾಗುತ್ತೆ ಎಂಬುದು
ಬಹುತೇಕ ಇನ್ನೊಂದು ವಾರದಲ್ಲಿ ಗೊತ್ತಾಗಲಿದೆ. ಕರ್ನಾಟಕದಿಂದ ಮೂವರಿಗೆ, ಅದೇ ರೀತಿ ಬಹುತೇಕ ನೀಟ್ ವಿವಾದ ಹಿನ್ನೆಲೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೋಕ್ ನೀಡಲಾಗುತ್ತೆ ಎಂಬ ಸುದ್ದಿ ಬಹುದೊಡ್ಡವಾಗಿ ಹರಿದಾಡ್ತಿದೆ. ಅದೇ ರೀತಿ ಹಣಕಾಸು ಸಚಿವ ಸ್ಥಾನ ಕೂಡ ಬದಲಾಗುತ್ತೆ. RBIನ ಮಾಜಿ ಗವರ್ನರ್ಗೆ ಅಂದ್ರೆ ಶಕ್ತಿಕಾಂತ್ ಅವರಿಗೆ ಹಣಕಾಸು ಸಚಿವ ಸ್ಥಾನ ಕೊಡಲಾಗುತ್ತೆ ಎಂಬ ಮಾತುಗಳು ಕೂಡ ಹರಿದಾಡ್ತಿವೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.